ವಯನಾಡಿನ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅತಿ ಭೀಕರ ಗುಡ್ಡ ಕುಸಿತ. ಅವರು ಅವಿನ್ ಅವ್ರು ಹೇಳ್ತಾ ಇದ್ರು ಈವರೆಗಿನ ಅಂದ್ರೆ 2018ರಲ್ಲಿ ಆಗಿದ್ದೇನೂ ಅಲ್ಲ ಇದ್ರ ಮುಂದೆ ಅಂತ. ಅಷ್ಟು ಭೀಕರವಾಗಿ ಅಲ್ಲಿ ಗುಡ್ಡ ಕುಸಿತ, ತನ್ನ ಮೂಲಕ ಪ್ರವಾಹ, ಅದ್ರ ಮೂಲಕ ಜನಗಳ ಬದುಕು ಕೊಚ್ಕೊಂಡು ಹೋಗಿದೆ. ರಾತ್ರಿ 1:15ಗೆ ಮೊದಲ ಗುಡ್ಡ ಕುಸಿತ ಉಂಟಾಯಿತು. ಆ ನಂತರ 2:15ಗೆ ಮತ್ತೊಮ್ಮೆ ಇನ್ನಷ್ಟು ಗುಡ್ಡ ಕುಸಿತ ಉಂಟಾಯಿತು ಅನ್ನೋಂಥದ್ದನ್ನ ಅವಿನ್ ಶೇರ್ ಮಾಡ್ತಾ ಇದ್ರು. ಹೇಗೆಲ್ಲ ನಡೀತು ಅಲ್ಲಿ ಅಂತ. ಇಡೀ ಪ್ರವಾಹದೋಪಾದಿಯಲ್ಲಿ ದೇವಸ್ಥಾನ, ಮನೆ, ಮಠ, ಮಂದಿರ, ಮಸೀದಿ ಎಲ್ಲ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇದ್ರು. ಮನೆಗಳೆಲ್ಲ ಭೂಕುಸಿತದಲ್ಲಿ ಕುದುಗೆ ಹೋಗಿದ್ದಾವೆ. ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬೆಂಗಳೂರಿನಿಂದ NDRF ಟೀಮ್ ಬಂದಿದೆ ಅಂತ ಹೇಳಿದ್ದಾರೆ. 2018ರ ಪ್ರಕೃತಿ ವಿಕೋಪಕ್ಕಿಂತಲೂ ಇದು ಬಲು ಭೀಕರವಾದ ಪ್ರಕೃತಿ ವಿಕೋಪ. ಮನೆಗಳು, ಶಾಲೆ, ದೇವಸ್ಥಾನ, ಮಸೀದಿ ಎಲ್ಲ ಕೊಚ್ಕೊಂಡು ಹೋಗಿದೆ. ಸ್ಥಳದಲ್ಲಿ DC ಇದಾರಂತೆ, ಸಚಿವರಿದಾರಂತೆ, ಎಲ್ಲ ಆಫೀಸರ್ಸ್ ಬಂದಿದ್ದಾರೆ ಅಲ್ಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಯನಾಡ್ ನಿವಾಸಿ ಅವಿನ್ ಈಗಷ್ಟೇ ಮಾತನಾಡಿದ್ರು. ಎಂಥ ಒಂದು ಭೀಕರ ಭೂಕುಸಿತ ಉಂಟಾಗಿದೆ ಅನ್ನೋದರ ಚಿತ್ರಣವನ್ನು ಅವ್ರು ಕೊಟ್ಟರು. ಹೇಗಾಗಿದೆ ಪರಿಸ್ಥಿತಿ ಅನ್ನೋದನ್ನ ಹೇಳಿದ್ರು. ಏನು ಉಳಿದಿಲ್ಲ ಅಲ್ಲಿ, ಪ್ರವಾಹ ಬಿಟ್ಟರೆ ಮತ್ತೇನು ಇಲ್ಲ ಅನ್ನೋಂಥ ಪರಿಸ್ಥಿತಿ. ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಅಂತ. ಸುಮಾರು 20 ಜನರು ಆಲ್ರೆಡಿ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನೂ ಸಾಕಷ್ಟು ಜನ ಮೃತಪಟ್ಟಿರೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಮಣ್ಣಡಿಯಲ್ಲಿ ಇನ್ನೂ 100 ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಸಂಭವಿಸಿದೆ. ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಜನಗಳನ್ನ 2 ಚಾಪರ್ ಬಂದಿದೆ, 2 ಹೆಲಿಕಾಪ್ಟರ್ ಬಂದಿದೆ ಅಂತ ಹೇಳಿದ್ರು. ಸೇನಾ ಪಡೆಗಳು ಕೂಡ ಬಂದಿದ್ದಾವೆ, ರಕ್ಷಣಾ ಕಾರ್ಯಾಚರಣೆಗೆ ಕೈ ಜೋಡಿಸಿದೆ ಅಂತ ಕೂಡ ಹೇಳ್ತಾ ಇದ್ರು ಅವಿನ್. ಈಗ ಏರ್ ಲಿಫ್ಟ್ ಮಾಡುವಂತ ಜನಗಳನ್ನ ಏರ್ ಲಿಫ್ಟ್ ಮಾಡುವಂಥದ್ದು, ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡುವಂಥದ್ದು, ಇದೆಲ್ಲ ಕೂಡ ನಡೆದಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಮೇಜರ್ ಚಾಲೆಂಜ್ ಅಲ್ಲಿ ಏನು ವಯನಾಡ್ನಲ್ಲಿ ಅಂತ ಅಂದ್ರೆ ಅಲ್ಲಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಯೇ ಕುಸಿದು ಬಿದ್ದಿದೆ. ಹಾಗಾಗಿ ಆ ಸ್ಥಳಕ್ಕೆ ಹೋಗೋದೇ ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿದೆ. അവസ്ഥതാണിതാ അരിക്കാത്തൊക്കെ പെരൊക്കെ നിൽക്കുന്ന ഏരിയ പച്ചക്കാട് പോയ മരുന്നതാ ചൂരുമല കാണണമൊക്കെ ഇവിടുന്ന് ದೃಶ್ಯಗಳು ನೋಡ್ತಾ ಇದ್ರ ಅಲ್ಲಿ JCB ಎಲ್ಲ ತಗೊಂಡು ಬಂದು ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಫೋರ್ಸ್ ಇದೆಯಲ್ಲ, ನೀರಿನ ರಭಸ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಯಾವ ರಕ್ಷಣಾ ಕಾರ್ಯಾಚರಣೆ ಕೂಡ ನಿಲ್ಲೋದಿಲ್ಲ ಅದ್ರ ಮುಂದೆ. ಅಷ್ಟರ ಮಟ್ಟಿಗೆ ಪ್ರಕೃತಿ ಮುನಿದು ನಿಂತಿದೆ. ಆ ರಭಸ ನೋಡ್ತಾ ಇದ್ರೆ ನಿಜಕ್ಕೂ ಭಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ನೀರು ತುಂಬಿದೆ. ನೋಡಿ ಅಲ್ಲಿ ಡ್ರೋನ್ ದೃಶ್ಯಗಳು ಎಷ್ಟರ ಮಟ್ಟಿಗೆ ಪ್ರವಾಹದ ನೀರು, ಕೆಂಪು ನೀರು ತುಂಬಿಕೊಂಡಿದೆ ಅಂತಂದ್ರೆ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮನೆಗಳು ಕಾಣ್ತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ಮನೆ, ಶಾಲೆ, ಬಿಲ್ಡಿಂಗ್ಗಳೆಲ್ಲ ಕೊಚ್ಕೊಂಡು ಹೋಗೋ ಮಟ್ಟಿಗೆ ನೀರು ತುಂಬಿಕೊಂಡಿದೆ. ಇಂಥ ಪ್ರಕೃತಿ ವಿಕೋಪಗಳಾದಾಗ ಮನುಷ್ಯ ಬಹಳ ಬಹಳ ಅಸಹಾಯಕನಾಗ್ಬಿಡ್ತಾನೆ. ಏನ್ ಮಾಡ್ಬೇಕು ಪಾಪ ಅಲ್ಲಿ ನಿವಾಸಿಗಳು, ಏನ್ ಮಾಡ್ಬೇಕು? NDRF ಬಂದಿದೆ ಅಲ್ಲಿ. ಅಲ್ಲಿನ ರಾಜ್ಯದ ರಕ್ಷಣಾ ದಳ ಇದೆ, SDRF ಇದೆ, ಜೊತೆಗೆ ಮಿಲಿಟರಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸೇನೆ ಕೂಡ ಕೈ ಜೋಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಚಾಪರ್ಗಳು ಬಂದಿದ್ದಾವೆ ರಕ್ಷಣೆ ಮಾಡೋದಕ್ಕೆ, ಜನರನ್ನ ತಾತ್ಕಾಲಿಕ ಸೇತುವೆಗಳನ್ನ ನಿರ್ಮಾಣ ಮಾಡೋದಕ್ಕೆ. ರಾತ್ರಿ ಸಂಭವಿಸಿರ್ತಕ್ಕಂಥದ್ದು, ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಬಹಳ ಕಷ್ಟ ಆಗ್ಬಿಟ್ಟಿದೆ. ನೋಡ್ತಾ ಇದ್ದಾರೆ ಅವರು ಪಾಪ. ಎಲ್ಲ ಪ್ರಯತ್ನಗಳನ್ನ NDRF ತಂಡ ಸೇರಿದಂತೆ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ರಾತ್ರಿ ಸಂಭವಿಸಿರ್ತಕ್ಕಂಥದ್ದು, ಅಷ್ಟರಲ್ಲಾಗ್ಲೇ ಸಾಕಷ್ಟು ಸಾವು ನೋವು ಆಗ್ಬಿಟ್ಟಿದೆ. ತುಂಬಾ ಕಷ್ಟ ಆಗಿದೆ. ಅದು ಹಗಲೊತ್ತಾಗಿದ್ರೆ ಇರೋದ್ರಲ್ಲಿ ಸ್ವಲ್ಪ ವಾಸಿ ಇತ್ತೇನೋ, ಈಗ ಇನ್ನೂ ಕಷ್ಟ ಆಗ್ಬಿಟ್ಟಿದೆ ಕಾರ್ಯಾಚರಣೆ. ಜೊತೆಗೆ ಆ ಸ್ಥಳಕ್ಕೆ ತಲುಪೋದಕ್ಕೇನೆ ಬಹಳ ಬಹಳ ಕಷ್ಟ ಇದೆ. ಕನೆಕ್ಟಿವಿಟಿ ತುಂಬಾ ಪ್ರಾಬ್ಲಮ್ ಇದೆ. ಪ್ರಕೃತಿ ವಿಕೋಪದಲ್ಲಿ ಮೃತರ ಸಂಖ್ಯೆ 23ಕ್ಕೆ ಏರಿದೆ. ವಯನಾಡು ಭೂಕುಸಿತದಲ್ಲಿ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಕ್ಷಣಾ ಪಡೆಗಳು ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದ್ದಾವೆ. 250ಕ್ಕೂ ಹೆಚ್ಚು ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ವಯನಾಡು ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 23ಕ್ಕೆ ಏರಿದೆ ಮೃತರ ಸಂಖ್ಯೆ. ನಾನು ಹೇಳ್ತಾ ಇದ್ದೆ, ಕ್ಷಣ ಕ್ಷಣಕ್ಕೂ ಮೃತರ ಸಂಖ್ಯೆ ಏರುವಂತ ಸಂಭವನೀಯತೆ ಹೆಚ್ಚಾಗಿದೆ. ಯಾಕಂತಂದ್ರೆ ಮಣ್ಣಿನಡಿ 100 ಜನ ಸಿಲುಕಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಇತ್ತೀಚೆಗೆ ಕಾರವಾರದ ಶಿರೂರಲ್ಲಿ ಆಗಿರ್ತಕ್ಕಂಥ ಒಂದು ಭೂಕುಸಿತದ ಪ್ರಕರಣ ನಮಗೆ ಎದುರು ಚಿಕ್ಕದು ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಭೀಕರವಾದಂಥ ಒಂದು ಪ್ರಕರಣ ವಯನಾಡ್ನಲ್ಲಿ ಸಂಭವಿಸಿದೆ.
ಒಮ್ಮೆ ರೆಸ್ಕ್ಯೂ ಮಾಡಿ ಅವರನ್ನ ಹೊರಗಡೆ ಕರ್ಕೊಂಡು ಬಂದ್ರೆ ಅವ್ರಿಗೆ ಅಲ್ಲಿ ಎಲ್ಲ ಸಚಿವರುಗಳು ಇದ್ದಾರೆ, ಅಲ್ಲಿ ವೈದ್ಯಕೀಯ ಸೌಲಭ್ಯ ಇದೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಮರ್ಜೆನ್ಸಿ ಫೆಸಿಲಿಟೀಸ್ ಎಲ್ಲವೂ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಒಮ್ಮೆ ಅವ್ರನ್ನ ಅಲ್ಲಿಂದ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬರೋದೇ ಅತ್ಯಂತ ಸಾಹಸದ ಸವಾಲಿನ ಕೆಲಸ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಆ ಪ್ರಮಾಣದಲ್ಲಿ ಕನೆಕ್ಟಿವಿಟಿ ಕೊಚ್ಕೊಂಡು ಹೋಗಿದೆ, ರೋಡ್ ಕನೆಕ್ಟಿವಿಟಿ ಇಲ್ಲ, ಅಲ್ಲಿ ಚಾಪರ್ಗಳ ಮುಖಾಂತರವೇ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ತುಂಬಾ ಜನರನ್ನ ಒಟ್ಟಿಗೆ ಸೇಫ್ ಗಾರ್ಡ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ಮಿಲಿಟರಿ ಇಸ್ ಡೂಯಿಂಗ್ ಇಟ್ಸ್ ಬೆಸ್ಟ್, NDRF ಇಸ್ ಡೂಯಿಂಗ್ ಇಟ್ಸ್ ಬೆಸ್ಟ್. ಎಲ್ಲರೂ ಕೂಡ ತಮ್ಮ ಸಂಪೂರ್ಣ ಪ್ರಯತ್ನವನ್ನ ಹಾಕಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಾನೇ ಕೂಡ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗಿದೆ. ಆದರೂ ಕೂಡ ಸಾಕಷ್ಟು ಮಂದಿ, ನೂರಾರು ಮಂದಿ ಇನ್ನೂ ಕೂಡ ಮಣ್ಣಿನಡಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಮನೆ, ಮಠ, ಶಾಲೆ, ಮಸೀದಿ ಸೇರಿದಂತೆ ಬಿಲ್ಡಿಂಗ್ಗಳು, ಜನವಸತಿ ಪ್ರದೇಶ ಸಾರಾಸಗಟಾಗಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿದ್ರೆ ಭೂಮಿ ಕುಸಿದು ಮನೆಗಳು ಕೊಚ್ಕೊಂಡು ಹೋಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ದೃಶ್ಯಗಳಲ್ಲಿ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಅಷ್ಟೇ ಸವಾಲನ್ನ ಎದುರಿಸ್ತಾ ಇದೆ. 400ಕ್ಕೂ ಹೆಚ್ಚು ಜನ ಸಿಕ್ಕಾಕೊಂಡಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. NDRF ತಂಡಗಳು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ಈಗಾಗಲೇ ಅವಿನ್ ಅವರು ಹೇಳ್ತಾ ಇದ್ರು ಊರೇ ಅನ್ನೋ ಅಷ್ಟರ ಮಟ್ಟಿಗೆ ಅಲ್ಲಿ ಕೊಚ್ಕೊಂಡು ಹೋಗಿದೆ ಅಂತ. ಹಾಗಾಗಿ 400ಕ್ಕೂ ಹೆಚ್ಚು ಜನ, ಬಹುಶಃ ಈ ಸಾರಿಯ ಮಳೆಯ ಅವಘಡಗಳಲ್ಲಿ ಅತ್ಯಂತ ದೊಡ್ಡ ಅವಘಡ ಇದು ಅಂತ ಅನ್ಕೋತೀನಿ. ವಯನಾಡ್ನಲ್ಲಿ 400ಕ್ಕೂ ಹೆಚ್ಚು ಜನ ಭೂಕುಸಿತಕ್ಕೆ ಈಡಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಣ್ಣಿನಡಿಯಲ್ಲಿ 400ಕ್ಕೂ ಹೆಚ್ಚು ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಶಂಕೆ ನೋಡಿ, ಎಷ್ಟು ದೊಡ್ಡ ಪ್ರಮಾಣದ ಒಂದು ಅವಘಡ ಇದು. ಪ್ರಕೃತಿ ಮುನಿದರೆ ಮಾನವ ಅತ್ಯಂತ ಕ್ಷುಲ್ಲಕ ಆಗ್ಬಿಡ್ತಾನೆ. ಅದ್ರ ಎದುರುಗಡೆ 400ಕ್ಕೂ ಹೆಚ್ಚು ಜನ ಮಣ್ಣಿನಡಿ ಸಿಕ್ಕಾಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆಲ್ರೆಡಿ ಗುಡ್ಡ ಕುಸಿತದಿಂದ 24 ಮಂದಿ ಸಾವು ಅನ್ನೋಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮನೆ, ಮಠ, ಸೇತುವೆ, ಮೇನ್ ಕನೆಕ್ಟಿಂಗ್ ಬ್ರಿಡ್ಜ್ ಏನಿದೆ ಅಲ್ಲಿಗೆ, ಆ ಸ್ಥಳಕ್ಕೆ, ಆ ಮೇನ್ ಕನೆಕ್ಟಿಂಗ್ ಬ್ರಿಡ್ಜ್ ಕುಸಿದು ಬಿದ್ದಿದೆ. ಹಾಗಾಗಿ ಸಂಪರ್ಕನೇ ಸಾಧ್ಯ ಆಗ್ತಾ ಇಲ್ಲ. ಯಾರನ್ನಾದ್ರೂ ಸೇವ್ ಮಾಡ್ಬೇಕಂದ್ರೂ ಕೂಡ ಅಲ್ಲಿಗೆ ತಲುಪೋದೇನೆ ಬಹಳ ಸವಾಲಿನ ಕೆಲಸ ಆಗ್ಬಿಟ್ಟಿದೆ. ಎಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆದ್ರೆ ಮನುಷ್ಯ ಏನ್ ಮಾಡೋಕ್ ಸಾಧ್ಯ ಆಗತ್ತೆ? ಪ್ರಕೃತಿಯ ಮುನಿಸಿನ ಎದುರು ಮನುಷ್ಯ ಅಸಹಾಯಕ ಅನ್ನೋದನ್ನ ಮತ್ತೆ ವಯನಾಡ್ನ ಈ ದುರಂತ ಪ್ರೂವ್ ಮಾಡ್ತಾ ಇದೆಯಾ? 400ಕ್ಕೂ ಹೆಚ್ಚು ಜನರು ಸಿಕ್ಕಾಕೊಂಡಿರುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ. NDRF ತಂಡಗಳು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ರಕ್ಷಣಾ ಕಾರ್ಯಕ್ಕೆ ಕೆಸರು ಮಿಶ್ರಿತ ನೀರು ಸಿಕ್ಕಾಪಟ್ಟೆ ಅಡ್ಡಿ. ಎಲ್ಲಿ ಎಷ್ಟು ಆಳ ಇರುತ್ತೆ ಅಂತ ಗೊತ್ತಾಗಲ್ಲ, ಏನಿದೆ ಮುಂದೆ ಅಂತ ಗೊತ್ತಾಗಲ್ಲ, ಬರೀ ನೀರಿನಲ್ಲಿ ಹೋಗ್ತಾ ಇರ್ಬೇಕಷ್ಟೇ. ಮೃತರ ಸಂಖ್ಯೆ 24ಕ್ಕೆ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 400ಕ್ಕೂ ಹೆಚ್ಚು ಜನರು, ಒಂದು ಅಂದಾಜು ಇದು, ಗೊತ್ತಿಲ್ಲ ಇನ್ನು ಎಷ್ಟು ಜನ ಇದರಿಂದಾಗಿ ಈ ದುರಂತಕ್ಕೆ ಈಡಾಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋಂಥದ್ದು. ಈಗ ವ್ಯಕ್ತವಾಗ್ತಾ ಇರೋ ಶಂಕೆ 400ಕ್ಕೂ ಹೆಚ್ಚು ಜನ ಸಿಕ್ಕಾಕೊಂಡಿದ್ದಾರೆ ಅಂತ. ಸಚ್ ಅ ಹ್ಯೂಜ್ ಟ್ರಾಜಿಡಿ. ಇಷ್ಟು ದೊಡ್ಡ ದುರಂತವನ್ನ ಸದ್ಯದಲ್ಲಿ ಎಲ್ಲೂ ಕೂಡ ದಕ್ಷಿಣ ಭಾರತ ಕಂಡಿರಲಿಲ್ಲ ಅಂತಾನೆ ಹೇಳಬೇಕು. ಮಳೆಗೆ ಇಂಥ ದೊಡ್ಡ ಹಾನಿ ಆಗಿರ್ತಕ್ಕಂಥದ್ದು ಈಗ ವಯನಾಡ್ನಲ್ಲಿ 400ಕ್ಕೂ ಹೆಚ್ಚು ಜನ ಸಿಲುಕಿರೋ ಶಂಕೆ.